ಫ್ರಂಟ್ ಗೇಟಿಂದ ಆಚೆ ಹೋಗಿದೆ. ಆಮೇಲೆ ನಮ್ಮ ವಿನಯ್ ಸಿಂಗ್ಗೆ ಫೋನ್ ಮಾಡಿದೆ, ಲೊಕೇಶನ್ ಕಳಿಸಿ ನಾನು ಆಟೋ ಅಲ್ಲಿ ಬರ್ತೀನಿ ಅಂತ. ಆದರೆ ಅವರು ನನಗೆ ಇಲ್ಲಿ ಪಿಕಪ್ ಮಾಡೋಕ್ಕೆ ಬರ್ತೀನಿ ಅಂದ್ಬಿಟ್ಟು ಹೇಳಿದರು. ಸೊ ಅವರು ಹೇಳಿದ್ರು ವಾಪಸ್ ಹೊರಗಡೆ ಬಂದ್ಬಿಟ್ಟು ಗೇಟ್ ನಂಬರ್ 6 ಬ್ಯಾಕ್ ಸೈಡ್ ಗೇಟ್ ಇಂದ ಬಾ ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ನಾನು ಅಲ್ಲಿಂದ ಈಗ ಬ್ಯಾಕ್ ಗೇಟ್ ಇಂದ ಹೋಗ್ತಾ ಇದ್ದೀನಿ. ಪಾಪ ಅವರು ನಾನು ಹೇಳಿದ್ದೀನಿ ಅವ್ರಿಗೆ ಬಾರಬೇಡ ಅಂತ, ಆದರೂ ಕೂಡ ಅವರು ನನಗೆ ಪಿಕಪ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಈಗ ಇಲ್ಲಿಂದ ಎಲ್ಲಿ ಹೋಗಬೇಕು ನನಗೆ ಗೊತ್ತೇ ಆಗಲಿಲ್ಲ. ಮೋಸ್ಟ್ಲಿ ಈ ಕಡೆ ಇರಬೇಕು. ಬ್ಯಾಕ್ ಸೈಡ್ ಗೇಟ್ ಇಂದ ಬಾ ಹಿಡಿದ್ರು. ಸೊ ನಮ್ಮ ಸಿಂಗ್ ಬೈ ಇಲ್ಲೇ ಬರ್ತಾರೆ. ಇಲ್ಲ ಇದು ಆಯ್ಗ ಗಾಡಿ ಬರ್ತಾರೆ ಸರ್. ನಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ. ಓ ನೋಡಿ, ಇಲ್ಲಿ ಆರ್ಮಿದು ಒಂದು ಒಳ್ಳೆ ಇದು ಮಾಡಿದ್ದಾರೆ. ಇಲ್ಲಿ ಸೂಪರ್ ಇದೆ ನೋಡಿ. ವಾವ್ ವಾವ್ ಮತ್ತೆ ವಾವ್. ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಮರದ ಕೆಳಗಡೆ. ಇಲ್ಲಿ ಸರಿ ಇದೆ. ನಮ್ಮ ಲಾಸ್ಟ್ ಇಯರ್ ಬರೋವಾಗ ವಿನಯ್ ಸಿಂಗ್ ಅವರು ಸೈಕ್ಲಿಂಗ್ ಗ್ರೂಪ್ ತುಂಬ ಜಾಸ್ತಿ ಮಾಡ್ತಾರೆ ಇಲ್ಲಿ, ಟ್ರೆಕ್ಕಿಂಗ್ಗಳು, ಶಾರ್ಟ್ ಮತ್ತು ಲದಾಖ್ ಕೂಡ ಅಲ್ಲಿ ಅವರು ಬರ್ತಾ ಇರ್ತಾರೆ. ಸೊ ಲಾಸ್ಟ್ ಟೈಮ್ ನಾನು ಅವ್ರ ಗ್ರೂಪ್ ಜೊತೆ ಜಾಯಿನ್ ಮಾಡಿದ್ದೀನಿ. ಚಾಮುಂಡಿ ಹಿಲ್ ತನಕ ನಾವು ಸೈಕ್ಲಿಂಗ್ ಮಾಡಿದ್ದೀನಿ. ಒಳ್ಳೆ ಟೈಮ್ ಇತ್ತು ಆವಾಗ. ಅವ್ರ ಗ್ರೂಪ್ ಎಲ್ಲ ಒಳ್ಳೆ ಜನಗಳು ಇತ್ತು. ಸೊ ಅವ್ರ ಗ್ರೂಪ್ ಜೊತೆ ಚಾಮುಂಡಿ ಹಿಲ್ ಮಾಡಿಬಿಟ್ಟು ಅದು ಕೂಡ ನಾನು ವ್ಲಾಗ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಇವತ್ತು ನಾನು ಹೋಗಬೇಕು. ವಾಪಸ್ ಬರೋವಾಗ ಇನ್ನೂ ಒಂದು ಸರಿ ನಾನು ನೋಡ್ತೀನಿ ವಿನಯ್ ಸಿಂಗ್ ಗ್ರೂಪ್ ಜೊತೆ ಒಂದು ಸರಿ ಸೈಕ್ಲಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ರೆ ಇನ್ನೂ ಒಂದು ಸರಿ ಮಾಡಿಬಿಡ್ತೀನಿ. ಸೊ ಇಲ್ಲಿಂದ ಅವರು ಬರಬೇಕು, ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರದ್ದು ಗಾಡಿ ಮೋಸ್ಟ್ಲಿ I-10 ಇರಬೇಕು. ಅದೇ ಗಾಡಿಯಿಂದ ನಾನು ಹೋಗ್ತಾ ಇದ್ದೀನಿ ಬಲ್ಕುಪ್ಪೆ. ಸಿಂಗ್ ಬಾಯ್ ಸರ್, ಜೈ ಕರ್ನಾಟಕ, ಜೈ ಮೈಸೂರು, ಜೈ ಸಿಂಗ್ ಬಾಯ್. ಮತ್ತೆ ಆರಾಮ ಸರ್, ಎಲ್ಲ ಹೇಳ್ಬೇಕು. ನಿಮಗೆ ನಾನು ಇದು ಕೊಟ್ಬಿಟ್ಟೆ ಅಲ್ಲ ಸರ್, ಏನು ಹೇಳ್ತಾರೆ ಅದು, ಸುಮ್ಮನೆ ತೊಂದರೆ ಇಲ್ಲ. ಅತಿಥಿ ದೇವೋಭವ. ಓ ಥ್ಯಾಂಕ್ ಯು ಸರ್. ನೀವು ಸೊ ನಮ್ಮ ಸಿಂಗ್ ಬೈ ನನಗೆ ಅವರು ಸ್ಕೂಟಿಯಿಂದ ಬಂದಿದ್ದು. ಆದರೆ ಅವ್ರದ್ದು ಸೈಕ್ಲಿಂಗ್ ಗ್ರೂಪ್ ಇದೆ ಅಲ್ವಾ, ಅವ್ರದ್ದು ಜಿಮ್ ಇನ್ಸ್ಟ್ರಕ್ಟರ್, ಅವ್ರದ್ದು ಗಾಡಿ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ನಾನು ಅವ್ರ ಗಾಡಿ ಅಲ್ಲಿ ಬಂದಿದ್ದೀನಿ. ಈಗ ನೀವು ನೋಡ್ಬೋದು ಇದೇ ಗಾಡಿಯಲ್ಲಿ. ಸೊ ಈಗ ಊಟ ಮಾಡೋಕ್ಕೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಸಿಂಗ್ ಬಾಯ್. ಜೈ ಕರ್ನಾಟಕ. ನಮ್ಮ ವಿನಯ್ ಸಿಂಗ್ದು ಮನೆಗೆ ಈಗ ಬಂದುಬಿಟ್ಟಿದ್ದೀನಿ ಅಲ್ವಾ ಸರ್, ವಿನಯ್ ಸರ್. ಸೊ ಇವತ್ತು ವಿನಯ್ ಸಿಂಗ್ದು ಗಾಡಿ ತಗೊಂಡು ನಾನು ಹೋಗ್ತಾ ಇದ್ದೀನಿ. ಹಲೋ ವಿನಯ್ ಸಿಂಗ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಆರಾಮಾಗಿ ಮಾಡಿ, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ವಿನಯ್ ಸಿಂಗ್ ಜಿ ಸೈಕ್ಲಿಂಗ್ ಗ್ರೂಪ್ ಜೊತೆ ಬ್ಯುಸಿ ಇದ್ದಾರೆ ಅಲ್ವಾ ಸರ್, ಚಾಮುಂಡಿ ಮತ್ತು ಲಾಸ್ಟ್ ಇಯರ್ ನಾವು ಅವ್ರ ಜೊತೆ ಚಾಮುಂಡಿ ಹಿಲ್ ಸೈಕ್ಲಿಂಗ್ ಮಾಡಿದ್ದೀನಿ. ನಾಳೆ ಇದೆ ಸರ್, ನಾಳೆ ಟ್ರೆಕ್ಕಿಂಗ್ ಇದೆ. ಸರ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು, ಎಂಜಾಯ್ ಮಾಡಿ ಸರ್. ಓಕೆ ಸಿಂಗ್ ಸರ್, ಸಿ ಯು. ಈಗ ಗಾಡಿ ಸ್ವಲ್ಪ ಸೈಡಲ್ಲಿ ಹಾಕ್ಬಿಟ್ಟು
ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀನಿ. ಯಾಕೆಂದರೆ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ಸ್ವಲ್ಪ ಗಾಡಿಯಲ್ಲಿ ನಿದ್ದೆ ಬರುತ್ತೆ ಒಂದೊಂದ್ಸರಿ ಮಧ್ಯಾಹ್ನ ಊಟ ಮಾಡಿದಾದ್ಮೇಲೆ. ಸೊ ಒಂದ್ಸರಿ ಕುಡಿದಿದ್ದೀನಿ, ಇದು ತುಂಬ ಚೆನ್ನಾಗಿದೆ, ಚಿಲ್ಡ್ ಇದೆ. ಸೊ ಅದಕ್ಕೆ ಇನ್ನೂ ಒಂದು ಕಪ್ ನಾನು ಆರ್ಡರ್ ಮಾಡಿದ್ದೀನಿ. ಈಗ ಇಲ್ಲಿಂದ 1 ಅವರಲ್ಲಿ ನಾನು ಅಲ್ಲಿ ವೇಟ್ ಮಾಡ್ತೀವಿ. ಅದು ಗಾಡಿಯಲ್ಲಿ ಏನು ಗೊತ್ತಾ, FM ಹಾಕಿದ್ದೀನಿ. ಸೊ ಅಲ್ಲಿ FMಲ್ಲಿ ಯಾವಾಗಲೂ ಒಂದು ಹಾಡು ಒಳ್ಳೆ ಹಾಡುಗಳು ಬರ್ತಾರೆ. ಮತ್ತು ಒಂದು ಹಾಡು ಆದಮೇಲೆ ಮಾಹಿ ಅಂತ ಇದೆ ಅಲ್ವಾ ನಮ್ಮದು ಮಿರ್ಚಿ ಮಾಹಿ ಅಂತ ಒಂದು FMದು, ಅಲ್ಲಿ ಅವರು ಜೊತೆ ಒಂದು ಹುಡುಗಿ ಇದೆ, ಅವ್ರದ್ದು ಹೆಸರು ಮರ್ತೋಯ್ತು. ಅವರು ಯಾವಾಗಲೂ ತುಂಬ ಹಾಟ್ ಮಗ ಅಂತ ಹೇಳ್ತಾ ಇರ್ತಾರೆ. ವೆದರ್ ತುಂಬ ಹೋಗಿದೆ, ಆಮೇಲೆ ಅವರು ಹೋದ್ ಅಂದ್ಬಿಟ್ಟು ಗಾಡಿಯಲ್ಲಿ ನಿದ್ದೆ ಬರಂಗೆ ಆಯಿತು. ಅದಕ್ಕೆ ಈಗ ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀನಿ. Hello guys. Sit down. Hello guys. Good. Lagtom. Good. हाँ. वो खुले गिल नहीं. Yeah, dude. ಏನೇ दोन जर फिनिश. ओके बाय जर tá थोड़ी सी होने दे. दोन मचाई